ನೋಡಿ ಮೊನ್ನೆ ಒಂದು ಹಾಡು ಹಿಂಗೆ ಹೋದ್ರು, ನೀವು ಯಾವ ವಾಯ್ಸ್ ಬೇಕು ಅಂತ ಕೇಳ್ತಿದ್ದೆ. ಒಬ್ಬರು ಅಣ್ಣ ನರಸಿಂಹರಾಜ್ ವಾಯ್ಸ್ ಬೇಕು ಅಂದರು. ನನಗೆ ಖುಷಿ ಆಯಿತು. ಹಿರಿಯ ನಟ, ಕನ್ನಡದ ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜ್ ಅವ್ರ ಧ್ವನಿ ಒಂದು ಸಿನಿಮಾದಲ್ಲಿ ನೋಡ್ಕೊಂಡ್ಬಿಟ್ಟಿದ್ದೆ. ಅವ್ರು ಸುಧಾ ನರಸಿಂಹರಾಜ್ ಅವರು, ಸರ್ ನಮ್ಮ ತಂದೆಯವ್ರ ಧ್ವನಿ ಮಾಡಿ ಕಾಮಿಡಿಯನ್ ಆಗಿ ನೀವೇನು ಸರ್ ನರಸಿಂಹರಾಜ್ ಅವ್ರ ಧ್ವನಿ ಮಾಡಲ್ಲ ಅಂತಿರಲ್ಲ ಅಂದಿದ್ರು. ನಾನು ಆ ಒಂದು ಧ್ವನಿ ಮಾಡಿದೆ. ಹೇಯ ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಟ್ಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ನ ಕಾಯಿಸಿ ಬರ ಎಳೆದು ಬಿಡ್ತೀನಿ. ಮಾತಾಡಲ್ವಾ? ಹೋಗ್ಲಿ ಬಿಡು ಲೇ ಇವಳೇ. ಅಯ್ಯ ಸ್ವಲ್ಪ ಜನ ಚಪ್ಪಾಳೆ ಹೊಡೆದ್ರು. ನರಸಿಂಹರಾಜು ಕೇಳಿದವನು ಹಿಂಗೆ ನಿಂತಿದ್ದ. ಯಾಕಣ್ಣ ಅಂದೆ. ಯಾವ ನರಸಿಂಹರಾಜು ಮಾಡ್ತಿರೋದು ನೀನು? ಹಿರಿಯ ನಟ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂದೆ. ಆ ನರಸಿಂಹರಾಜು ಅಲ್ಲ ಅಂದ. ಇನ್ಯಾರು ಅಂದೆ. ನರಸಿಂಹರಾಜು ಬಳ್ಳಾಪುರ ಅಂದ. ಬಳ್ಳಾಪುರ ಅಂದ. ನರಸಿಂಹರಾಜು ಬಳ್ಳಾಪುರ ಅದೇ ಬರುತ್ತಲ್ಲದು. ಅದೇ ಬರುತ್ತಲ್ಲದು, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಓ ಯಾವ್ರ ಸ್ವಾಮಿ ತಮ್ಮದು? ಬೆಳ್ತಂಗಡಿ ಬೆಳ್ತಂಗಡಿ. ನಮ್ಮೂರಲ್ಲೇ ಬರೋಕ್ಕಾಯ್ತಿಲ್ವರಾ? ಯಾವನ ಕುಡಿದ್ಬಿಟ್ಟು ನೀನು ನೀರಾಗ್ತೀನಾಗೈತೆ. ಓ ಹೆಣ್ಮಗು ಹೆಣ್ಮಗು ಇದು ಮಾತಾಡಬೇಕಾಗಿತ್ತಂತೆ ನಾನು. ಇನ್ನೊಂದು ಚಿಕ್ಕ ಮಕ್ಕಳು ಗುಂಪಂತ, ಅಂಕಲ್ ನೀವು ಮಿಮಿಕ್ರಿ ಮಾಡ್ತೀರಾ? ಹೌದಮ್ಮ, ನಿಮಗೆ ಯಾವ್ದು ಬೇಕು ಪುಟ್ಟ ಅಂದೆ. ಕಿಪಿ ಕೀರ್ತಿ ಅಂಕಲ್. ಅಪ್ಪ ಕಿಪಿ ಕೀರ್ತಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಇದು ಮಾಡಬೇಕಿತ್ತಂತೆ. ಅವ್ವಾ